ದಯವಿಟ್ಟು ವಾಹನ ಚಾಲಕರು ಸಹಕರಿಸಬೇಕು. ದಯವಿಟ್ಟು ಎಲ್ಲ ವಾಹನಗಳನ್ನು ಈ ಗ್ರೌಂಡ್ ಬಿಟ್ಟು ಹೊರಗಾಕಬೇಕು. ಪೊಲೀಸ್ ಆರಕ್ಷಕರು ಕೂಡ ದಯವಿಟ್ಟು ಈ ಸದ್ಯ ಎಲ್ಲರೂ ಮಾಲೀಕರು ಬಂದರೆ ಗೌಡ್ರಿ ಜನಸಂಖ್ಯೆ ಭಾಳ ಇದೆ, ದಯವಿಟ್ಟು ಅವನ ವಾಹನಗಳು ಹೊರಗಡೆ ದೀಪವನ್ನು ಬೆಳಗಿಸಿ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಬಸಪ್ಪ ವಗ್ಗರ್, ಮುತ್ತಪ್ಪ ವಗ್ಗರ್, ಮಹಾಲಿಂಗ್ ವಗ್ಗರ್ ನೋಡಿ, ಒಂದು ವಿನಂತಿ ಅನ್ನಂದ್ರೆ ಸನ್ಮಾನದಲ್ಲಿ ಯಾರ ಹೆಸರಿದೆಯಾ ಎಂದು ಅವರು ದಯವಿಟ್ಟು ವೇದಿಕೆ ಹತ್ರನೇ ಇರಬೇಕು. ದಯವಿಟ್ಟು ಎಲ್ಲ ಕಮಿಟಿಯ ಸರ್ವ ಸದಸ್ಯರು ಈ ಒಂದು ವೇದಿಕೆ ಮುಂಭಾಗದಲ್ಲಿ ಆಗಮಿಸಬೇಕಾಗಿ ವಿನಂತಿ. ಸನ್ಮಾನ ಕಾರ್ಯಕ್ರಮ ಇದೆ, ಕಮಿಟಿಯ ಎಲ್ಲ ಸರ್ವ ಸದಸ್ಯರು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಅಂತೆಯೇ ಸಿದ್ಧಯೋಗಿ ಅಮರೇಶ್ವರ ಮಹಾಸ್ವಾಮಿಗಳವರಿಗೆ ಬಸಪ್ಪ ತಿಮ್ಮಾಪುರ್ ನಾಗೇಶ್ ದುಮ್ಮಣ್ಣವರವರು, ಧರ್ಮಪ್ಪ ದುಮ್ಮಣ್ಣವರವರು. ಅಂತೆಯೇ ಪೂಜ್ಯರು ನಾಗಯ್ಯ ಮಂಪತಿ ಅವರಿಗೆ ಬಸಪ್ಪ ಉರ್ಬಿನ್ ಅವರವರು, ಅಜಿತ್ ಹಾದಿಮನಿಯವರು. ಸ್ವಲ್ಪ ಫಾಸ್ಟ್ ಆಗಿ ಕಿರಣ್ ಬಿಡಿ ಸಿನಿಮಾದೊಳಗೆ ಚಪ್ಪಾಳೆ ಹಾಡಿ ನಮ್ಮ ಮಂದಿಗೆ ನಾವು ಅನುಕೂಲ ಮಾಡಿಕೊಡೋಣ ಅಂತ. ಅವ್ರು ಚಪ್ಪಾಳೆ ತಕ್ಕ ತ್ರಾಸ ಆಗ್ಬಾರ್ದು, ಹಾಡೊಳಗೆ ಚಪ್ಪಾಳೆ ತಟ್ಟಿಸ್ಬಿಡೋಣ. ಅದನ್ನ ಸ್ವಲ್ಪ ಪ್ಲೇ ಮಾಡ್ರಿ. 4 ಜನ
ನಾಲ್ಕು ದಿಕ್ಕುಗಳಂತೆ ನಾಲ್ಕು ಪೂಜ್ಯರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಂವಿಧಾನವನ್ನ ವಹಿಸಿಕೊಂಡು ಇಡೀ ಕಾರ್ಯಕ್ರಮಕ್ಕೆ ಜೀವ ಕಲೆಯನ್ನ ತುಂಬಿರುವಂಥದ್ದು. ವಿಶೇಷವಾಗಿ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದ ಒಂದು ರಾಜ್ಯ ಹಾಗೂ ದೇಶದವರೆಗಿನ ಸುದ್ದಿಯನ್ನ ಪಸರಿಸಲಿರುವಂತಹ ನಮ್ಮ ಸುದ್ದಿ ಮಾಧ್ಯಮದ ಮಿತ್ರರು, ಅವರಿಗೆ ಜೊತೆಗೆ ಅಪಾರ ಜನಸಂಖ್ಯೆ ಸೇರಿರುವಂತಹ ಈ ಕ್ಷೇತ್ರಕ್ಕೆ ಸೂಕ್ತ ಭದ್ರತೆಯನ್ನ ನೀಡಿರುವಂತಹ ಪೊಲೀಸ್ ಇಲಾಖೆಯವರಿಗೆ ವಿಶೇಷವಾದಂತಹ ಸ್ವಾಗತ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ವೇದಿಕೆಯ ಮುಖ್ಯವಾಗಿ ಈ ಬ್ಯಾಡ್ ಭಗೀರಥ ಸಮಾಜದಿಂದ ಅಜ್ಜನವರಿಗೆ ಗೌರವ ಸಮರ್ಪಣೆ ಸ್ವಲ್ಪ ಬೇಗ ಮಾಡಿಕೊಡಿ, ಯಾಕಂದ್ರೆ ಇನ್ನು ಬಹಳಷ್ಟು ಜನರ ವಿಚಾರಧಾರೆಯನ್ನು ನಾವು ಕೇಳಬೇಕಾಗಿದೆ, ಮಾತುಗಳನ್ನ ಕೇಳಬೇಕಾಗಿದೆ. ಹಾಗಾಗಿ ಸನ್ಮಾನ ಮಾಡಿದವ್ರು ಆ ಕಡೆಯಿಂದ ಇಳಿಸ್ಬಿಡ್ರಿ ಅಣ್ಣಂದ್ರ, ದಯವಿಟ್ಟು. ಈ ಸುನಾಮಿ ಬೇಕಾದ್ರೂ ತಡಿಬೋದ್ರಿ, ಅಭಿಮಾನ ತಡಿಯಕ್ಕಾಗಲ್ಲ. ಹೆಂಗಂದ್ರ ಈ ಆಪಲ್ ಜ್ಯೂಸ್ ಗೊತ್ತೇನ್ರಿ? ಗೊತ್ತ? ಮ್ಯಾಂಗೋ ಜ್ಯೂಸ್ ಒಂದು ಹೊಸ ಜ್ಯೂಸ್ ಐತಿ, ಗೊತ್ತ? ನೀವು ಚಪ್ಪಾಳೆ ತೊಟ್ಟೋದು ಎಲ್ಲಿ ಮಟ್ಟ ಕೇಳ ಅಂತ ಗೊತ್ತೇನ್ರಿ? ಈಗ ನಾವು ಹುಬ್ಳಿಗೆ ಹೋದ್ರು ಅದು ನಮ್ಮ ಕಿವಿಯೊಳಗೆ ಹಂಗೆ ಗುಯ್ ಗುಯ್ ಅಂತಿರ್ತಾರೆ, ಅಷ್ಟು ಜೋರ್ ಚಪ್ಪಾಳೆ. ನೀವು ಇಷ್ಟು ಅಂದ್ಮೇಲೆ ಕುಂತೀರಂದ್ರೆ ಭಾರಿ ಗಟ್ಟಿ ಬಂದಿರಿಪ್ಪ ನೀವು. ಆತು ಗೊತ್ತಾ? ಅಂದ್ರೆ ನೀವು ಒಂದ ಸಲ ಇನ್ವಿಟೇಷನ್ ಕೊಟ್ಟರು ಬರೋ ಮಂದಿ ಅಲ್ಲ, ಬರ್ರಿ ಬರ್ರಿ 4-5 ಸಲ ಬೆನ್ನ ಹತ್ಬೇಕು. ಜವಾರಿ ಮಂದಿ ಗಂಡ್ಮಕ್ಳು ಬಹಳ ಬುದ್ಧಿವಂತರು. ಎದ್ದು ಹೋಗೋದಿತ್ತು ಒಬ್ಬರ ಫೋನ್ ಹಿಡ್ಕೊಂಡು ಇಲ್ಲೇ ಅದೀನಿ ಬಂದೆ ಅಂತ ಹೋಗ್ತಾರೆ. ಹೆಣ್ಮಕ್ಳು ಬಹಳ ಗಟ್ಟಿವಂತರು. ಕೊಂಡ್ರಿ 8 ಮಂದಿನ ಕರ್ಕೊಂಡು ಹೋಗ್ತಾರೆ. ತಾಯಂದ್ರೆ ದಯಮಾಡಿ ಕುತೂಹಲ ಸುಮ್ಮನೆ ಇನ್ನೊಂದು ಅರ್ಧ ತಾಸು ಅಷ್ಟೇ. ಇದು ನಿಮ್ಮ ಕಾರ್ಯಕ್ರಮ, ಚೆನ್ನಮ್ಮನ ಕಾರ್ಯಕ್ರಮ ಅಂದ್ರೆ ನಾವು ಇರ್ಲೇಬೇಕಲ್ಲಿ. ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅಭಿಮಾನದ ನುಡಿಗಳನ್ನ ಹಂಚಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀಯುತ ಹನುಮಂತ್ ಬಿರಾಣಿ ಅವರಲ್ಲಿ ಶ್ರೀಯುತ ಶಿಕ್ಷಣ ಬಂಧತ್ರಿ ಅವರು ವೇದಿಕೆಯಾಗಬಹುದು. ವೇದಿಕೆ ಮೇಲೆ ಆಸೀನರಾದ ಗುರುಜಿಗೂ ಗುರುಹಿರಿಯರಿಗೂ ವಂದನೆಯ ಅಭಿನಂದನೆಗಳು. ನನ್ನ ಹೆಸರು ಶ್ರೀನಿಧಿ ಕೌಜಲ್ಗಿ. ನಮಗೆ ಗೊತ್ತಿರುವ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ಭಾರತದ ಮೊದಲ ಮಹಿಳೆ. ಒಂದು ದಿನ ಈಸ್ಟ್ ಇಂಡಿಯಾ ಕಂಪನಿಯಿಂದ ನೀವು ನಮಗೆ ಕಪ್ಪನ್ನು ಕೊಡಬೇಕು, ಅದರ ಬದಲಾಗಿ ನಾವು ನಿಮಗೆ ಜೀವನಾಂಶ ಕೊಡಬೇಕೆಂದು ಪತ್ರ ಬಂದಾಗ ಅದರ ಅಭಿಪ್ರಾಯವನ್ನು ಅಭಿನಯಿಸಿ ತೋರಿಸುತ್ತೇನೆ. ಸಾಕು ನಿಲ್ಲಿಸಿ. ಏನು, ಅವರು ನಮಗೆ ಜೀವನಾಂಶ ಕೊಡುತ್ತಾರೆಂತೆಯೋ? ಮೊದಲು ಅವರು ಜೀವಂತವಾಗಿ ಹುಟ್ಟಿಕೊಂಡರಲ್ಲವೇ? ಕಿತ್ತೂರಿನ ತಾಯಿ ಹೆತ್ತ ಮಕ್ಕಳು ಸಿಂಹಗಳು, ಅವರಂತೆ ನೈದರಲ್ಲ. ಹೋಗಿ ಆ ಟಾಕರಿಗೆ ಹೇಳು, ನಮ್ಮ ಈ ರಣಕಾಳೆ ಬ್ರಿಟಿಷರನ್ನು ಕಿತ್ತೂರಿನಿಂದ ಮಾತ್ರವಲ್ಲ ಇಡೀ ಭಾರತದಿಂದಲೇ ತೊಲಗಿಸಲು ಕೊಟ್ಟು ನಿಂತಿದೆ. ಕಪ್ಪ ಕೊಡಬೇಕೆ? ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರ ದಾಯಾದಿಗಳ ಹುಟ್ಟಿರ ಬಿಟ್ಟಿರ? ನಿಮಗೇಕೆ ಕೊಡಬೇಕು ಕಪ್ಪ? ಯುದ್ಧ ಇರುವುದು ಅನಿವಾರ್ಯ. ಈ ಯುದ್ಧ ತಾಯಿಯ ಮಾನ ಕಾಪಾಡುವ ಯುದ್ಧ. ಈ ಕನ್ನಡಿಗರು ಸ್ವಾತಂತ್ರ್ಯ ಪ್ರಿಯರು ಎಂದು ಲೋಕಕ್ಕೆ ಸಾರುವ ಮಹಾಯುದ್ಧ. ಕೋಟೆಯ ಎಲ್ಲಾ ಬಾಗಿಲುಗಳನ್ನು ಬಂದ್ ಮಾಡಿ ಸಿಪಾಯಿಗಳಿಗೆ ಆಯುಧಗಳನ್ನು ಹಿಡಿದು ಸಿದ್ಧರಾಗಲು ಹೇಳಿ ಎಲ್ಲೆಲ್ಲೂ ಅಣಬೇಡಿಕೊಳ್ಳಲು. ಯುದ್ಧ ನಿನ್ನ ಡೈಲಾಗ್ ಎಷ್ಟು ಯುದ್ಧ